ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಅದು ಸತಿದೇವಿ ದಹನವಾಗಿದ್ದ ಕಾಲ. ತಾರಕಾಸುರನೆಂಬ ದೈತ್ಯನು ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅಮರತ್ವವನ್ನು ಬೇಡಿದಾಗ ಬ್ರಹ್ಮದೇವನು ಅದು ಸಾಧ್ಯವಿಲ್ಲವೆನ್ನುತ್ತಾನೆ. ಸತಿದೇವಿಯನ್ನು ಕಳೆದುಕೊಂಡು ತಪೋನಿರತನಾಗಿದ್ದ ಶಿವನು ಮದುವೆಯ ಆಸಕ್ತಿಯನ್ನು ತೋರಿಸುವುದಿಲ್ಲ ಎಂದು ಭಾವಿಸಿದ್ದ ತಾರಕಾಸುರ ತನ್ನ ಸಾವು ಕೇವಲ ಶಿವನ ಮಗನಿಂದ ಮಾತ್ರ ಆಗಬೇಕೆಂದು ವರವನ್ನು ಪಡೆದು ತನ್ನ ಅಟ್ಟಹಾಸವನ್ನು ಮುಂದುವರೆಸುತ್ತಾನೆ. 3 ಲೋಕಗಳಲ್ಲಿಯೂ ತಾರಕಾಸುರನು ಸಮಸ್ಯೆಯನ್ನುಂಟು ಮಾಡುತ್ತಿರುವಾಗ ದೇವತೆಗಳೆಲ್ಲರೂ ಬ್ರಹ್ಮನ ಬಳಿ ಬಂದು ಪರಿಹಾರ ಕೇಳಲು ಅವರು ತಪೋನಿರತರಾಗಿದ್ದ ಶಿವನ ಬಳಿ ಕಾಮದೇವನನ್ನು ಕಳಿಸಿ ಪ್ರೇಮ ಬಾಣವನ್ನು ಶಿವನೆಡೆ ಬಿಟ್ಟಾಗ ಕೋಪಗೊಂಡ ಶಿವನು ತನ್ನ 3ನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಭಸ್ಮ ಮಾಡುತ್ತಾನೆ. ಆದರೆ ಕಾಮದೇವನ ಪ್ರಯತ್ನ ಸಫಲವಾಯಿತು. ಶಿವ ಪಾರ್ವತಿಯರ ಕಲ್ಯಾಣವೂ ಆಯಿತು. ಎಲ್ಲ ದೇವತೆಗಳು ಈಗ ತಾರಕಾಸುರನನ್ನು ಕೊಲ್ಲಲು ಜನಿಸಬೇಕಾದ ಶಿವಪುತ್ರನಿಗೆ ಕಾಯುತ್ತಿದ್ದರು. ಒಮ್ಮೆ ಶಿವನು ತನ್ನ ತೇಜಸ್ಸಿನ ಸಾರವನ್ನು ಬಿಡುಗಡೆ ಮಾಡಿದಾಗ ಅದರ ಶಕ್ತಿಯು ಎಷ್ಟೆಂದರೆ ಅದರ ಉರಿಯನ್ನು ಸ್ವತಃ ಪಾರ್ವತೀ ದೇವಿಯೂ ಸಹಿಸಲಾಗಲಿಲ್ಲ. ಅಗ್ನಿದೇವರು ವಾಯುದೇವರು ಆ ಶಕ್ತಿಯನ್ನು ಹೀರಲು ಮುಂದಾದರು. ಅದರ ಉರಿಯನ್ನು ತಾಳಲಾಗದೆ ಅದನ್ನು ಗಂಗೆಯಲ್ಲಿರಿಸಿದರು. ಗಂಗೆ ಆ ಶಕ್ತಿಯನ್ನು ಶರವಣ ಕಾಡಿಗೆ ಹೊತ್ತೊಯ್ದಳು. ಅಲ್ಲಿ ಆ ಶಕ್ತಿಯು 6 ಶಿಶುಗಳಾಗಿ ರೂಪಾಂತರಗೊಂಡಿತು. ನಂತರ ವಾತ್ಸಲ್ಯ ಭರಿತ ತಾಯಿಯಾಗಿ ಪಾರ್ವತೀ ದೇವಿಯು ಆ ಶಿಶುಗಳನ್ನು ಅಪ್ಪಿದಾಗ ಆ 6 ಶಿಶುಗಳು 6 ಮುಖಗಳುಳ್ಳ ಷಣ್ಮುಖನಾಗುತ್ತಾನೆ. ಪಾರ್ವತೀ ದೇವಿಯ ಈ ರೂಪವೇ ಸ್ಕಂದಮಾತ. ಸ್ಕಂದ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಹೀಗೆ ಅನೇಕ ಹೆಸರುಗಳುಳ್ಳ ಶಿವ ಪಾರ್ವತಿಯರ ಈ ಪುತ್ರನು ತಾರಕಾಸುರನ ವಧೆ ಮಾಡುತ್ತಾನೆ. ವಿಶುದ್ಧ ಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಸ್ಕಂದಮಾತಾ ದೇವಿ ಭಕ್ತರನ್ನು ಮಕ್ಕಳಂತೆ ವಾತ್ಸಲ್ಯದಿಂದ ಪೋಷಿಸುತ್ತಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತಾಳೆ. ಓಂ ದೇವಿ ಸ್ಕಂದಮಾತಾಯೈ ನಮಃ. ಓಂ ದೇವಿ ಸ್ಕಂದಮಾತಾಯೈ ನಮಃ. ಓಂ ದೇವಿ ಸ್ಕಂದಮಾತಾಯೈ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.